ಮಾಡೋಣ. ನಮ್ಮ ದೇವರೇ, ನಮ್ಮ ಒಡೆಯನೇ, ಶ್ರಮ ಕಾಲದಲ್ಲಿ ನಿನ್ನ ಸನಿಹಕ್ಕೆ ಬಂದಿದ್ದೇವೆ. ನಿನ್ನ ವಾಕ್ಯ ಕೇಳಲು ಸಿದ್ಧರಾಗಿದ್ದೇವೆ. ನಮ್ಮ ಸಂಗಡ ನೀನು ಮಾತನಾಡಿ ನಿನ್ನ ಆತ್ಮನಿಂದ ನಮ್ಮೆಲ್ಲರನ್ನ ನಡೆಸು. ನಿನ್ನ ವಾಕ್ಯದ ಮೂಲಕ ನಮ್ಮನ್ನ ಸಂತಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಪ್ರೀತಿಯುಳ್ಳ ದೇವಜನರೆಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಆಲೋಚನೆ ಮಾಡಲಿಕ್ಕಿರುವಂತಹ ಮಾತು, ಪಿಲಾತನು ಯೇಸುವನ್ನು ಹೆರೋದನ ಬಳಿಗೆ ಕಳುಹಿಸಿತು. ಅದಕ್ಕೆ ಪೂರಕವಾಗಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 5ನೇ ವಚನದಿಂದ, ಲೂಕನ ಸುವಾರ್ತೆ 23ನೇ ಅಧ್ಯಾಯ 5ನೇ ವಚನದಿಂದ, ಅದಕ್ಕೆ ಅವರು, ಗಲಿಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯೂದಾಯ ಸೀಮೆಯಲ್ಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಹೇಳಿದರು. ಇದನ್ನು ಪಿಲಾತನು ಕೇಳಿ, ಈ ಮನುಷ್ಯನು ಗಲಿಲಾಯದವನೋ ಎಂದು ವಿಚಾರಿಸಿ, ಇವನು ಹೆರೋದನ ಅಧಿಕಾರಕ್ಕೆ ಒಳಪಟ್ಟವನು ಎಂದು ತಿಳುಕೊಂಡು ಆತನನ್ನು ಹೆರೋದನ ಬಳಿಗೆ ಕಳುಹಿಸಿದನು ಎಂಬುವಂಥದ್ದೇ. ಪ್ರಿಯ ದೇವಜನರೇ, ದೇಶಾಧಿಪತಿಯಾದ ಪಿಲಾತನಿಗೆ ಈಗ ಕೆಲಸ ಭಾರ ಅಂತ ಅನ್ನಿಸ್ತಾ ಇದೆ. ವಿರೋಧಿಗಳು ಸುಳ್ಳು ಆರೋಪಗಳನ್ನ ಸಾಬೀತು ಮಾಡಲಿಕ್ಕೆ ಅಸಾಧ್ಯವಾಗಿದೆ. ಸ್ವಾಮಿಯನ್ನು ನಿರಪರಾಧಿ ಎಂದು ಅರಿತಂತಹ ಪಿಲಾತ ಈತನಲ್ಲಿ ಯಾವುದೇ ತಪ್ಪು ಕಂಡು ಬರುತ್ತಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಇದೇ ಅಂತಿಮ ತೀರ್ಪು ಆಗಬಾರದು ಅನ್ನುವಂಥದ್ದು ವಿರೋಧಿಗಳ ಆಶಯವಾಗಿತ್ತು. ಅಲ್ಲಿ ಕೂಡಿದ್ದವರು ಯೇಸುಸ್ವಾಮಿಯ ಬಗ್ಗೆ, ಗಲಿಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯೂದಾಯ ಸೀಮೆಯಲ್ಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಹೇಳಿದರು. ಗಲಿಲಾಯದಿಂದ ಪ್ರಾರಂಭಿಸಿ ಎಂಬ ಆರೋಪ ಬಹುಶಃ ಸಾಬೀತಾಗಿದೆ ಯೆರೂಸಲೇಮಿನ ಪ್ರಯಾಣದಲ್ಲಿ. ಸ್ವಾಮಿಯನ್ನ ಹಿಂಬಾಲಿಸಿ ಜನಸಾಗರ ಸೇರಿ ಬಂದಿದೆ. ಕೇವಲ ಒಂದು ಸ್ಥಳ ಅಲ್ಲ, ದೇಶದ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಸ್ವಾಮಿಯ ಸುವಾಸನೆ ಹಬ್ಬಿದೆ. ಕರ್ತನು ಗಲಿಲಾಯದಿಂದ ಸೇವೆ ಪ್ರಾರಂಭ ಮಾಡಿದ್ದು ನಿಜ. ಬೇತ್ಲೆಹೇಮಿನಲ್ಲಿ ಹುಟ್ಟಿದ್ರು, ಬೆಳೆದಿದ್ದು ನಜರೇತಿನಲ್ಲಿ. 30 ವರ್ಷದವರೆಗೆ ನಜರೇತಿನಲ್ಲಿ ಇದ್ದು, ಅಂತಿಮದ ವರ್ಷಗಳಲ್ಲಿ ಕಪರ್ನೌಮ್ನಲ್ಲಿ ಸ್ವಾಮಿ ಇರಲಾಗಿ, ನಜರೇತು ಮತ್ತು ಕಪರ್ನೌಮ್ ಎರಡೂ ಸ್ಥಳಗಳು ಗಲಿಲಾಯಕ್ಕೆ ಸೇರಿದ್ದಾಗಿತ್ತು. ಗಲಿಲಾಯದ ಪೂರ ಆತ ಬೋಧನೆ ಮಾಡಿದ್ದು ನಿಜ, ಸುವಾರ್ತೆ ಸಾರಿದ್ದು ನಿಜ, ಸ್ವಸ್ಥತಾ ಕಾರ್ಯ ಮಾಡಿದ್ದು, ಅದ್ಭುತ ಕಾರ್ಯ ಮಾಡಿದ್ದೂ ಕೂಡ ನಿಜ, ಪಶ್ಚಾತ್ತಾಪಕ್ಕೆ ಕರೆದದ್ದೂ ನಿಜ, ನನ್ನನ್ನು ಹಿಂಬಾಲಿಸಿ ಎಂದು ಶಿಷ್ಯ ವೃಂದವನ್ನ ಕಟ್ಟಿಕೊಂಡಿದ್ದೂ ಕೂಡ ನಿಜ. ಗಲಿಲಾಯದಿಂದ ಆತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಸ್ವಾಮಿಯ ಜನಪ್ರಿಯತೆ ಇಡೀ ಪರಿಸರದಲ್ಲೆಲ್ಲ ಪಸರಿಸಿತ್ತು. ಇದೆಲ್ಲವೂ ನಿಜವಾದರೂ ವಿರೋಧಿಗಳು ಹೇಳಿದಂತಹ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಹೇಳಿದ್ದು ಮಾತ್ರವಲ್ಲ, ಒತ್ತಿ ಹೇಳಿದ್ದು ಮಾತ್ರ ಅಪ್ಪಟ ಸುಳ್ಳು. ಸುಳ್ಳು ಸಾಕ್ಷಿ ಹೇಳಬಾರದು ಅಂತ ಮೋಶೆಯ ಧರ್ಮಶಾಸ್ತ್ರ ಅವರಿಗೆ ಹೇಳುತ್ತೆ. ಆದ್ರೆ ಅವರು ಹೇಳಿದ್ದೆಲ್ಲವೂ ಕೂಡ ಸುಳ್ಳು. ಸುಳ್ಳು ಸಾಕ್ಷಿ ಹೇಳಲು ಜನರನ್ನ ಸಿದ್ಧಪಡಿಸಿ ಕರೆತಂದಿದ್ದರು ಸ್ವಾಮಿಯ ವಿರುದ್ಧವಾಗಿ. ಸ್ವಾಮಿ ಕದಲಿಸ್ತಾ ಇದ್ದಾನೆ ಎನ್ನುವ ಮಾತು ದೇಶದ್ರೋಹವಾಗಿ ಪಿಲಾತ ಕ್ರಮ ತೆಗೆದುಕೊಳ್ಳುತ್ತಾನೆ ಎಂದು ಭಾವಿಸಿದ್ದರು. ದಂಗೆಕೋರ ತಂತ್ರಗಳನ್ನ ಸ್ವಾಮಿ ಬೋಧಿಸ್ತಾ ಇದ್ದಾನೆ, ಇದು ಕುಖ್ಯಾತ ಪ್ರಕರಣ, ದೊಡ್ಡ ಪರಿಣಾಮವನ್ನ ಬೀರುತ್ತೆ ಎಂದು
ಉಗ್ರವಾಗಿ ಹೇಳತೊಡಗಿದರು. ಅಷ್ಟು ಸುಲಭವಾಗಿ ಸ್ವಾಮಿಯನ್ನ ವಿರೋಧಿಗಳು ಬಿಟ್ಟು ಕೊಡಲು ಸಿದ್ಧರಿರಲಿಲ್ಲ. ಬದಲು ಗಲಭೆಕೋರನನ್ನಾಗಿ ಚಿತ್ರಿಸಿ ನಾಗರಿಕ ಸುವ್ಯವಸ್ಥೆಯನ್ನ ಹದಗೆಡಿಸ್ತಾ ಇದ್ದಾನೆ ಪಿಲಾತ. ಇದು ನೀನು ತೆಗೆದುಕೊಳ್ಳಬೇಕಾದಂತಹ ಕ್ರಮ ಇದೆ ಅಂತ ಹೇಳುತ್ತಾ ಅವರಿಷ್ಟದಂತೆ ತೀರ್ಪು ನೀಡಬೇಕು ಅಂತ ಮನವೊಲಿಸುತ್ತಾ ಇದ್ದಾರೆ. ಸ್ವಾಮಿ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಪಿಲಾತನಿಗೂ ಕೂಡ ಗೊತ್ತಿತ್ತು. ಯೇಸುವನ್ನ ಕೊಲ್ಲುವಂತಹ ದೃಢ ಸಂಕಲ್ಪ ಎಷ್ಟು ಬಲವಾಗಿತ್ತು ವಿರೋಧಿಗಳಿಗೆ, ಅಷ್ಟು ಬಲ ಯೇಸುವನ್ನ ಬಿಡಿಸುವಂತಹ ಒಳ್ಳೆಯ ಮನಸ್ಸು ಪಿಲಾತನಿಗೆ ಇರಲಿಲ್ಲ. ಪರಿಸ್ಥಿತಿಯನ್ನ ಅಂದಾಜು ಮಾಡುವಲ್ಲಿ ಪಿಲಾತನಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಆದ್ರೆ ಧಾರ್ಮಿಕ ಮುಖಂಡರು ಹೆಚ್ಚು ಉಗ್ರರಾದ್ದರಿಂದ, ಗಲಿಲಾಯ ಅನ್ನುವ ಪದವನ್ನ ಕೇಳಿಸಿಕೊಂಡಿದ್ದರಿಂದ ಮತ್ತೊಂದು ಮಾರ್ಗವಿದೆ ಅಂತ ತಿಳಿದುಕೊಳ್ಳುತ್ತಾನೆ. ಮಾರ್ಗ ತಿಳಿದಾಗ ಅದನ್ನು ಅವಕಾಶವಾಗಿ ಬಳಸಿಕೊಳ್ಳಲು ಕೂಡ ಸಿದ್ಧನಾಗ್ತಾನೆ ಪಿಲಾತ. ನಿರಪರಾಧಿಯನ್ನ ಸಮರ್ಥಿಸುವಂತಹ ಕಾರ್ಯವನ್ನ ಮಾಡಲಿಲ್ಲ, ಬದಲಾಗಿ ಈ ವ್ಯವಹಾರದಿಂದ ನಾನು ಮುಕ್ತನಾಗಬೇಕು ಅಂತ ಹೇಳಿ ಬಯಸ್ತಾನೆ. ಗಲಿಲಾಯದವನಾಗಿದ್ದಂತಹ ಸ್ವಾಮಿ ಹೆರೋದನ ವ್ಯಾಪ್ತಿಯಲ್ಲಿ ಇದ್ದನು. ಹೆರೋದನ ವಾಸ ಕಪರ್ನೌ ಆದ್ರೂ ಪಸ್ಕದ ನಿಮಿತ್ತ ಹೆರೋದ ಯೆರೂಸಲೇಮಿನಲ್ಲಿ ಇದ್ದ. ಇದು ಕೂಡ ಒಳಿತಾಯಿತು. ಸ್ವಾಮಿಯನ್ನು ತನ್ನದೇ ಆದ ವಿಚಾರಣೆಯ ಅಡಿಯಲ್ಲಿ ಒಳಪಡಿಸಿ ಬೇರೆ ಸುವಾರ್ತೆಗಳಲ್ಲಿ ತೀರ್ಪನ್ನ ಪಿಲಾತ ಕೊಡಲು ಹೋದ್ರೆ, ಲೂಕ ಮಾತ್ರ ಹೆರೋದನ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಾನೆ. ಒತ್ತಡದಿಂದ ತಪ್ಪಿಸಿಕೊಳ್ಳುವಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ತಾ ಇದ್ದಾನೆ ಪಿಲಾತ. ಕಠಿಣ ಪರಿಸ್ಥಿತಿಯಿಂದ ಹೊರಬರಲು ಹೆರೋದ ಈಗ ಪಿಲಾತನಿಗೆ ಉಪಯುಕ್ತ. ಪ್ರಕರಣವನ್ನ ಹೆರೋದನಿಗೆ ವರ್ಗಾಯಿಸುವ ಮೂಲಕ ಹೆರೋದನಿಗೂ ಗೌರವ ಕೊಡುವಂತಹ ಅವಕಾಶವನ್ನ ಉಪಯೋಗ ಮಾಡ್ತಾ ಇದ್ದಾನೆ. ಯೇಸು ತಪ್ಪಿಲ್ಲದವನು ಎಂಬ ತೀರ್ಪಿನ ಹಿಂದೆ ನಿಲ್ಲಲಿಕ್ಕೆ ಪಿಲಾತ ಇಷ್ಟಪಡಲಿಲ್ಲ. ನೀತಿಯ ಮಾರ್ಗದಲ್ಲಿ ನಡೆಸ್ತಾ ಇದ್ದಂತಹ ಸ್ವಾಮಿಯನ್ನ ಜನರನ್ನ ಕದಲಿಸುವ ಮಾರ್ಗಕ್ಕೆ ನಡೆಸ್ತಾ ಇದ್ದಾನೆ ಅಂತ ವೈರಿಗಳು ಹೇಳಿದ್ರೆ, ಪಿಲಾತ ಹೆರೋದನಿಗೆ ವಹಿಸುವಂತಹ ಮಾರ್ಗವನ್ನ ಕಂಡುಕೊಳ್ಳುತ್ತಾನೆ. ಸ್ವಾಮಿಯ ಪರ ತೀರ್ಪನ್ನ ನೀಡಲಾಗದೆ ವಿಚಾರವನ್ನು ಹೆರೋದನಿಗೆ ವಹಿಸಿಕೊಡುತ್ತಾನೆ. ದುರುದ್ದೇಶ ಪೂರಿತ ಪರಿಸ್ಥಿತಿಯಿಂದ ಹೊರಬರಲು ಹೆರೋದನ ಬಳಿ ಕಳುಹಿಸಿದ. ನ್ಯಾಯ ಗೆದ್ದಿದ್ದರೆ ಅವತ್ತು ಸ್ವಾಮಿ ಬಿಡುಗಡೆ ಆಗಬೇಕಿತ್ತು. ಒತ್ತಿ ಹೇಳುತ್ತಿದ್ದಂತಹ ಜನರಿಂದ ತಪ್ಪಿಸಿಕೊಳ್ಳಲು, ಒತ್ತಡ ನಿವಾರಿಸಿಕೊಳ್ಳಲು ಹೆರೋದನ ಬಳಿಗೆ ಕಳುಹಿಸಿದ. ಕಳಂಕ ಇಲ್ಲದ ಸ್ವಾಮಿಯನ್ನ ಸಮರ್ಥಿಸಿಕೊಳ್ಳುವ ಬದಲು ವ್ಯವಹಾರದಿಂದ ಮುಕ್ತನಾಗಲು ಬಯಸಿದ. ಉಗ್ರವಾಗಿ ಗಲಿಲಾಯದ ವಿಚಾರ ತೆಗೆದಿದ್ದ ಸಂದರ್ಭದಲ್ಲಿ ಸಮಸ್ಯೆಯನ್ನ ಬಗೆಹರಿಸದೆ ನಿರ್ಧಾರ ತೆಗೆದುಕೊಳ್ಳುವುದನ್ನ ತಪ್ಪಿಸಲು ಗಲಿಲಾಯ ಪದದ ಹಿಂದೆ ಹೋಗಿ ಹೆರೋದನಿಗೆ ಜವಾಬ್ದಾರಿಯನ್ನ ವಹಿಸುತ್ತಾನೆ. ಹಾಗೆ ಯಶಸ್ವಿಯೂ ಆಗುತ್ತಾನೆ. ಪ್ರಿಯರೇ, ಶ್ರಮ ಕಾಲದಲ್ಲಿ ನಾವಿದ್ದೇವೆ. ದೋಷವಿಲ್ಲದವರನ್ನ ನಿರ್ದೋಷಿಗಳು ಎಂದು ಹೇಳುವಂತಹ ಸಮಯ ಬಂದಾಗ ಸತ್ಯದಿಂದ ಹೇಳೋಣ. ನಿರಪರಾಧಿಗೆ ಬಿಡುಗಡೆ ಮಾಡಲು ಅವಕಾಶ ಸಿಕ್ಕಾಗ ನಿರಪರಾಧಿಗಳ ಪರ ನಿಲ್ಲೋಣ. ಜನರ ಒತ್ತಡಕ್ಕೆ ಮಣಿಯದೆ ಸಮರ್ಪಕವಾದದ್ದನ್ನ ನಿರ್ವಹಿಸಲು ವಿವೇಕವನ್ನ ಕೇಳಿಕೊಳ್ಳೋಣ. ಸತ್ಯಾಸತ್ಯತೆಗಳನ್ನು ಗ್ರಹಿಸಲು ಶಕ್ತಿ ನೀಡೆಂದು ಪ್ರಾರ್ಥಿಸೋಣ. ಹೆಚ್ಚಿನ ಜನರು ಒತ್ತಿ ಹೇಳುತ್ತಿದ್ದಾರೆ ಎನ್ನುವುದಕ್ಕಿಂತ ನ್ಯಾಯ ಏನು ಹೇಳುತ್ತಿದೆ ಎಂದು ಗ್ರಹಿಸೋಣ. ಬಹುಜನರ ಪರ ನ್ಯಾಯ ಇಲ್ಲದಿದ್ದರೂ ನಿಲ್ಲುತ್ತೇವಾ? ಬಹುಜನರ ಇಚ್ಛೆ ಪೂರೈಸಲು ಕಷ್ಟಪಡುತ್ತೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ನಿಲುವುಗಳು
ಸ್ವಾಮಿಯ ಪರವಾಗಿರಲಿ. ಸ್ವಾಮಿಯ ಪರವಿದ್ರೆ ಶ್ರಮೆ ನಮಗೆ ಕಟ್ಟಿಟ್ಟಿದ್ದು. ನೆನಪಿನಲ್ಲಿಡೋಣ, ಬಾಧೆಯನ್ನು ಅನುಭವಿಸುವಾಗ ಸ್ವಾಮಿ ನಮ್ಮನ್ನು ಕೈಬಿಡನು. ನೀತಿಯ ನಿಮಿತ್ತ ಹಿಂಸೆ ತಾಳಲು ಸಿದ್ಧರಿದ್ದೇವ. ದೇವರು ನಮ್ಮನ್ನು ಹರಿಸಲಿ. ಆಮೆನ್.